ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ದಿನ ನಾನು ನಿಮಗೆ ಒಂದು ಹೊಸ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದೇನಂತ ಹೇಳಿದರೆ ಲೆಫ್ಟ್ ಓವರ್ ಇಡ್ಲಿ ರೆಸಿಪಿ ಅಂತ ಹೇಳ್ಬಿಟ್ಟು. ಸೊ ಬೆಳಗ್ಗೆ ನಾನು ಮಸಾಲ ಇಡ್ಲಿ ಮಾಡಿದ್ದೆ ಅಕ್ಕಿ ಹಿಟ್ಟಿಂದ. ಸೊ ಆ ಒಂದು ಅಕ್ಕಿ ಹಿಟ್ಟಿಂದ ಮಾಡಿರೋಂಥ ಒಂದು ಇಡ್ಲಿಯಿಂದ ಇವಾಗ ನೈಟು ಅದೇ ಇಡ್ಲಿನ ಉಳಿದ್ಬಿಟ್ಟಿದೆ. ಇದು ಬೆಳಗ್ಗೆ ತಿಂದಿದ್ದು ಮತ್ತೆ ರಾತ್ರಿನೂ ತಿನ್ನೋದಕ್ಕೆ ಬೇಜಾರಾಗುತ್ತೆ. ಸೊ ಅದಕ್ಕೆ ಈ ಲೆಫ್ಟ್ ಓವರ್ ಇಡ್ಲಿಯಿಂದ ನಾನು ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಸೊ ಅದನ್ನು ನೋಡೋಣ ಬನ್ನಿ, ಏನು ಮಾಡಬೇಕು ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಸೊ ಮೊದಲನೇದಾಗಿ ನಮಗೆ ಇಡ್ಲಿ ಬೇಕಾಗುತ್ತೆ. ಸೊ ನಾನು ಬೆಳಗ್ಗೆ ಮಾಡಿದ್ದೆ ಮಸಾಲ ಇಡ್ಲಿ ಅಂತ. ಸೊ ಎಲ್ಲ ಹಾಕ್ಬಿಟ್ಟು ಅಕ್ಕಿಯಿಂದ ಮಾಡಿರೋವಂಥ ಮಸಾಲ ಇಡ್ಲಿ ಮಾಡಿದ್ದೆ. ಸೊ ಅದು ಇವಾಗ ಇಡ್ಲಿ ಬೇಕು. ಮತ್ತು ಇದ್ರ ಜೊತೆಗೆ ನಮಗೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಗ್ರೀನ್ ಚಿಲ್ಲಿ ಮತ್ತು ಕರಿ ಲೀವ್ಸು ಇದಿಷ್ಟು ಬೇಕು. ಅಕಸ್ಮಾತ್ ನಿಮಗೆ ಕ್ಯಾರೆಟು, ಪೊಟ್ಯಾಟೊ ಅಥವಾ ಇನ್ನೇನಾದರೂ ನಿಮಗೆ ತರಕಾರಿ ಹಾಕಬೇಕು ಅಂತ ಅನಿಸಿದರೆ ಅದನ್ನು ಕೂಡ ಜೊತೆಗೆ ಹಾಕ್ಬೋದು. ಈವನ್ ಕಾರ್ನು ಕೂಡ ನೀವು ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಏನು ಮಾಡೋದು ಅಂತಂದೇಳಿ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಈ ಇಡ್ಲಿ ಇದೆಲ್ಲ ಸಣ್ಣ ಸಣ್ಣದಾಗಿ ನೀವು ಹೆಚ್ಕೋಬೇಕು. ನೀವು ಯಾವ ಶೇಪಿಗಾದರೂ ಹೆಚ್ಕೊಳ್ಳಿ, ಬಟ್ ಸಣ್ಣ ಸಣ್ಣದಾಗಿ ನೀವು ಹೆಚ್ಕೋಬೇಕು. ಓಕೆ, ಸೊ ಅಂದರೆ ಅದು ಇಡ್ಲಿ ಅನ್ನೋ ಥರ ನಿಮಗೆ ಗೊತ್ತಾಗಬಾರ್ದು. ಸೊ ಆ ಲೆವೆಲಿಗೆ ಸಣ್ಣ ಸಣ್ಣದಾಗಿ ನೀವು ಮೊದಲನೇದಾಗಿ ಹೆಚ್ಕೋಬೇಕಾಗುತ್ತೆ ಇಡ್ಲಿನ. ನೋಡಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಹೇಳ್ದಂಗೆ ನಿಮಗೆ ತೋರಿಸ್ದ ಹಾಗೆ ಸೊ ನಾನು ಸಣ್ಣದಾಗಿ ಇಡ್ಲಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಮತ್ತು ಈ ಒಗ್ಗರಣೆ ಹಾಕಬೇಕು, ಈಗ ಒಗ್ಗರಣೆ ಹಾಕಬೇಕು. ಅದಕ್ಕೆ ನಾನು ಕಾರ್ನು ಕೂಡ ತೊಗೊಂಡಿದ್ದೀನಿ, ಹಾಕೋಣ ಅಂತಂದೇಳಿ ಚೆನ್ನಾಗಿರುತ್ತೆ ಅಂತ. ನಿಮಗೆ ಬೇಕಾದರೆ ಈ ಕ್ಯಾರೆಟು ಇದು ಎಲ್ಲದನ್ನು ಹಾಕೋಬೋದು, ಏನೂ ಇದಿಲ್ಲ. ಮತ್ತು ನಾನು ಒಗ್ಗರಣೆ ಹಾಕೋದಕ್ಕೆ ಕಡಲೆಬೇಳೆ ಮತ್ತು ಜೀರಿಗೆ, ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಅದನ್ನು ನಾನು ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಪ್ಯಾನ್ ಇಟ್ಟಿದ್ದೀನಿ. ಸೊ ಪ್ಯಾನಿಗೆ ಫಸ್ಟ್ ಏನಂತ ಹೇಳಿದರೆ ಎಣ್ಣೆನ ಹಾಕೋಣ. ಓಕೆ, ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಹಾಕಿದ್ದೀನಿ. ಸೊ ಇವಾಗ ಇದಕ್ಕೆ ನಾವೇನು ಮಾಡಬೇಕು ಅಂತಂದು ಹೇಳಿದರೆ ಜೀರಿಗೆ, ಆಮೇಲೆ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಜೀರಿಗೆ, ಒಂದು ಸ್ವಲ್ಪ ಕಡಲೆಬೇಳೆ, ಆಮೇಲೆ ಸಾಸಿವೆ ಎಲ್ಲದನ್ನು ಕೂಡ ಹಾಕಬೇಕು. ಸೊ ಅದೊಂದು ಚೂರು ಚೆನ್ನಾಗಿ ಅದು ಸಿಡಿಬೇಕು, ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಓಕೆ, ನೋಡಿ ಫ್ರೆಂಡ್ಸ್, ಇವಾಗ ಅದು ಚಟಪಟ ಅಂತಂದೇಳಿ ಸಿಡಿತಾ ಇದೆ, ಆಲ್ಮೋಸ್ಟ್ ಅದು ಆಗ್ತಾ ಇದೆ. ಸೊ ಇದೇ ಟೈಮಲ್ಲಿ ನಾನು ಶೇಂಗಾ ಹಾಕ್ತಾ ಇದ್ದೀನಿ. ಇದೂ ಅಷ್ಟೇ, ಶೇಂಗಾ ಏನಾಗಬೇಕು ಅಂದರೆ ನೀಟಾಗಿ ಅದು ಬೇಯಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನೀವು ಬೇಕಾದರೆ ಇದನ್ನು ತಗ್ಕೊಂಡು ಇಟ್ಕೊಂಡ್ಬಿಟ್ಟು ಕೊನೆಗೂ ಕೂಡ ನೀವು ಹಾಕ್ಬೋದು. ಬಟ್ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನೇನು ತೆಗಿತಾ ಇಲ್ಲ. ಸೊ ನಾನಿವಾಗ ಇದ್ರ ಜೊತೆಗೇ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಗ್ರೀನ್ ಚಿಲ್ಲಿನ ನಾನು ಹಾಕ್ತಾಯಿದ್ದೀನಿ. ಸೊ ಗ್ರೀನ್ ಚಿಲ್ಲಿನೂ ಅಷ್ಟೇ, ಸೊ ನೀಟಾಗಿ ಅದು ಬೇಯಬೇಕು. ಸೊ ಅದರಲ್ಲಿ ನೀವು ಬೇಕು ಅಂದರೆ ಬೇಕಾದರೆ ಈ ಶೇಂಗಾ ಬೀಜನ ತೆಗೆದಿಟ್ಟು ಕೊನೆಗೂ ಹಾಕ್ಕೊಳ್ಳಿ, ಏನಿಲ್ಲ. ನಾನೇನು ಮಾಡ್ತಾಯಿದ್ದೀನಿ ಅಂತಂದು ಹೇಳಿದರೆ ಇದನ್ನು ನೀಟಾಗಿ ಅದು ಬೇಯಬೇಕು. ಗ್ರೀನ್ ಚಿಲ್ಲಿ ಏನು ಹಾಕಿದ್ನಲ್ಲ ಅದು ನೀಟಾಗಿ ಅದರಲ್ಲಿ ಬೇಯಬೇಕು. ಓಕೆ, ನೋಡಿ ಇವಾಗ ಇದಕ್ಕೆ ನಾನು ಕರಿ ಲೀವ್ಸ್ ಹಾಕ್ತಾಯಿದ್ದೀನಿ. ಕಟ್ ಮಾಡಿದ್ದೆ ನಾನು ಕರಿ ಲೀವ್ಸ್ನ, ನೀವು ಹಾಗೇನೂ ಹಾಕ್ಬೋದು, ಬಟ್ ಕಟ್ ಮಾಡಿ ಹಾಕಿದರೆ ಎಲ್ಲರೂ ತಿಂತಾರೆ. ಸೊ ಅದಕ್ಕೋಸ್ಕರ ನಾನು ಕರಿ ಲೀವ್ಸನ್ನು ಕಟ್ ಮಾಡಿಕೊಂಡು ನಾನು ಹಾಕ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಇದೆಲ್ಲದನ್ನು ಕೂಡ ನೀಟಾಗಿ ಚೆನ್ನಾಗಿದ್ದು ಬೇಯ್ತಾ ಇದೆ. ಸೊ ಇದೇ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂದರೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಅಷ್ಟೇ ನೀಟಾಗಿ ಚೆನ್ನಾಗಿ ಅದು ಬೇಯಬೇಕು. ಓಕೆ, ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಸೊ ಈರುಳ್ಳಿ ಸ್ವಲ್ಪ ಲೈಟ್ ಗೋಲ್ಡ್ ಕಲರ್ ಅನ್ನೋ ಅಂತ ಆಗುತ್ತೆ ಅನ್ನೋ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದು ಹೇಳಿದರೆ ಕಾರ್ನೇ ನಾನು ಹೇಳಿದ್ನಲ್ಲ ಅದನ್ನು ನೀವು ಹಾಕಬೇಕು. ಓಕೆ, ಸೊ ಇವಾಗ ಆಲ್ಮೋಸ್ಟ್ ಈರುಳ್ಳಿನೂ ಕೂಡ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಸ್ವಲ್ಪ ಲೈಟಾಗಿ ಅದು ಕೂಡ ಗೋಲ್ಡನ್ ಕಲರ್ ಬರ್ತಾ ಇದೆ. ಸೊ ಅದು ಕೂಡ ಆಗ್ತಾ ಇದೆ. ಸೊ ಇದೇ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಕಾರ್ನ್ ಇತ್ತಲ್ವ, ಸೊ ಕಾರ್ನನ್ನು ನಾನು ಹಾಕ್ತಾಯಿದ್ದೀನಿ. ನೀವು ಕ್ಯಾರೆಟು, ಪೊಟ್ಯಾಟೊ ಏನಾದರೂ ತರಕಾರಿ ಇದ್ರೂ ಕೂಡ ನೀವು ಹಾಕ್ಬೋದು, ಬಟಾಣಿನೂ ಹಾಕ್ಬೋದು. ಸೊ ಏನಿರುತ್ತೋ ಅದನ್ನು ಕೂಡ ನೀವು ಹಾಕ್ಬೋದು.
ಸೊ ಇವಾಗ ಇದನ್ನು ಅಷ್ಟೇ ಸ್ವಲ್ಪ ನೀವೇನು ಮಾಡಬೇಕು ಅಂದರೆ ಅದು ಕೂಡ ನೀಟಾಗಿ ಅದು ಕಲರ್ ಬರಬೇಕು. ಸೊ ಅದು ಕೂಡ ಗೋಲ್ಡ್ ಕಲರ್ ಕಂಪ್ಲೀಟಾಗಿ ಬರಬೇಕು. ಸೊ ಅಲ್ಲಿ ತನಕ ಅದನ್ನ ಬೇಯೋದಕ್ಕೆ ನೀವು ಬಿಡಬೇಕು. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಗೋಲ್ಡ್ ಕಲರ್ ಬಂದಿದೆ. ಇವಾಗ ಈ ಟೈಮಲ್ಲಿ ನೀವು ಒಂದು ಸ್ವಲ್ಪ ಉಪ್ಪನ್ನು ಹಾಕೊಂಬಿಡಿ ಇವಾಗ. ಸೊ ಎಷ್ಟು ಬೇಕು ಅದಕ್ಕೆ ನಿಮ್ಮದು ಎಷ್ಟು ನೀವು ಇಡ್ಲಿನ ತೊಗೊಂಡಿದ್ದೀರೋ ಸೊ ಅದನ್ನು ನೋಡ್ಕೊಂಬಿಟ್ಟು ಸೊ ಅದಕ್ಕೆ ತಕ್ಕನಾಗೆ ಸೊ ಉಪ್ಪನ್ನು ನೀವು ಹಾಕೊಂಬಿಡಿ ಇವಾಗೇ. ಓಕೆ, ಸೊ ಆ ಉಪ್ಪನ್ನು ಹಾಕೊಂಡ್ಬಿಟ್ಟು ಸೊ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ. ಸೊ ಆಲ್ಮೋಸ್ಟ್ ಇದು ನೀಟಾಗಿ ಮಿಕ್ಸ್ ಆಗ್ತಾಯಿದೆ. ಸೊ ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಕೊನೆಯದಾಗಿ ನೀವು ಟೊಮಟೊ ಹಣ್ಣು ಹಾಕಿ, ಮುಂಚೆನೂ ನೀವು ಹಾಕ್ಬೋದು, ಬಟ್ ನಾನೇನಕ್ಕಂತ ಇಲ್ಲಿ ಹಾಕ್ತಾಯಿದ್ದೀನಿ ಅಂತಂದು ಹೇಳಿದರೆ ಸೊ ಕೊನೆಯದಾಗಿ ಹಾಕಿದರೆ ಸ್ವಲ್ಪ ಅದು ಹಸಿತಾಗಿದ್ದಿರಲಿ ಮತ್ತು ಚೆನ್ನಾಗೂ ಬೇಯುತ್ತೆ. ನೀವು ಉಪ್ಪು ಹಾಕಿ ಅಥವಾ ಟೊಮೊಟೊ ಹಣ್ಣನ್ನು ಹಾಕ್ಬಿಟ್ಟು ಉಪ್ಪು ಹಾಕಿದ್ರೂ ಕೂಡ ಅದು ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಮುಂಚೆನೇ ಹಾಕ್ಬಿಟ್ರೆ ಫುಲ್ಲು ಸ್ಮ್ಯಾಶಾಗಿ ಆಗೋಗ್ಬಿಟ್ಟಿರುತ್ತೆ ಮತ್ತು ಅದು ಅಷ್ಟೊಂದು ಚೆನ್ನಾಗಂತ ಅನಿಸಲ್ಲ. ಸೊ ಅದಕ್ಕೆ ನಾನು ಕೊನೆಗೆ ಹಾಕಿದ್ದೆ. ಸೊ ಒಂದು ಸ್ವಲ್ಪ ಹೊತ್ತು ಬೆಂದ್ರೂ ಕೂಡ ಸಾಕು ಅದು. ಓಕೆ, ಸೊ ಇವಾಗ ಸ್ವಲ್ಪ ಅದು ಬೇಯಲಿ. ಸೊ ಬೇಯ್ತಾ ಇದೆ ಆಲ್ಮೋಸ್ಟು. ನೀವು ಅನಿಸ್ಬೇಕು ಅದು ಒಂಚೂರು ಟೊಮೊಟೊ ಬೇಯ್ತಾ ಇದೆ, ಆಲ್ಮೋಸ್ಟ್ ಸ್ವಲ್ಪ ಇದಾಗಿದೆ ಅಂದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ಕಲರ್ ಬರೋದಕ್ಕೆ ಅಂತ. ನೋಡ್ತಾ ಇರ್ಬೋದು. ಸೊ ಇವಾಗ ಟೊಮೊಟೊ ಹಣ್ಣು ಕೂಡ ನೀಟಾಗಿ ಎಲ್ಲನೂ ಕೂಡ ಬೇಯ್ತಾ ಇದೆ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಇದಾಗಿದೆ. ಸೊ ಇದಕ್ಕೊಂದು ಸ್ವಲ್ಪ ನಾನು ಅರಿಶಿನ ಪುಡಿನ ಹಾಕ್ತೀನಿ, ಟರ್ಮರಿಕ್ ಪೌಡರ್ನ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ಇದು ಫುಲ್ಲು ಅರಿಶಿನ ಎಲ್ಲ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಆಯಿತು. ಸೊ ಇವಾಗ ಇದಕ್ಕೆ ಇದೆಲ್ಲ ಆದಮೇಲೆ ನೀವು ಸ್ವಲ್ಪ ಗ್ಯಾಸ್ ವಾಲ್ಯೂಮ್ನ ಕಡಿಮೆ ಮಾಡಿ ಇಟ್ಕೋಬೇಕು. ಓಕೆ, ಇವಾಗ ಇದೆಲ್ಲ ಬೇಯ್ತಾ ಇದ್ದಲ್ಲ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಇಡ್ಲಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ರಲ್ವ, ಸೊ ಅದನ್ನೆಲ್ಲ ನೀವು ಇದರಲ್ಲಿ ಹಾಕೋಬೇಕು. ಓಕೆ, ಸೊ ಪೂರ್ತಿಯಾಗಿ ಏನಿದೆಯಲ್ಲ ಸೊ ಅದಷ್ಟು ನೀವು ಇದರಲ್ಲಿ ಹಾಕಿಟ್ಕೊಳ್ಳಿ. ಸೊ ಇದರಲ್ಲಿ ಹಾಕಿಟ್ಕೊಂಡ್ಬಿಟ್ಟು ನೀಟಾಗಿ ನೀವೇನು ಮಾಡಬೇಕು ಅಂದರೆ ಇದನ್ನು ಕಂಪ್ಲೀಟಾಗಿ ಕಲಿಸ್ಬೇಕಾಗುತ್ತೆ. ಓಕೆ, ಸೊ ಈ ಥರ ನೀವು ನೀಟಾಗಿ ಕಲಿಸ್ಕೋಬೇಕು. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಇದೆಲ್ಲ ಕಲಸಿದ್ದಾಗಿದೆ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ನಿಮಗೆ ಮತ್ತು ಟೇಸ್ಟೂ ಕೂಡ ಅಷ್ಟೇ. ಸೊ ತುಂಬಾ ಚೆನ್ನಾಗಿ ಇದು ಟೇಸ್ಟ್ ಇರುತ್ತೆ. ಸೊ ಇವಾಗ ಇದೆಲ್ಲ ಆಗಿದೆ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ. ಓಕೆ ನೋಡಿ ಫ್ರೆಂಡ್ಸ್, ಇದನ್ನ ಇವಾಗ ನಾನೊಂದು ಸರ್ವಿಂಗ್ ಪ್ಲೇಟಿಗೆ ಇದನ್ನು ನಾನು ಹಾಕ್ತಾ ಇದ್ದೀನಿ. ಸೊ ಇದನ್ನು ನೀವು ಏನು ಮಾಡಬೇಕು ಅಂತಂದೇಳಿದರೆ ಇದಿರುತ್ತಲ್ವಾ, ಸೊ ಇದನ್ನು ನೀವು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕಿ ಕೂಡ ಸರ್ವಿಂಗ್ನ ನೀವು ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ನಾನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಇದಾಗಿದೆ. ಸೊ ಇದು ನೋಡಿಬಿಟ್ರೆ ಲೈಕ್ ಉಪ್ಪಿಟ್ಟು ಥರ ಅಂತ ಅನಿಸುತ್ತೆ. ಸಮಥಿಂಗ್ ಒಂಥರ ಡಿಫ್ರೆಂಟಾಗಿರುತ್ತೆ ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದು ಏನು ಹಾಕಿದ್ದೀನಲ್ವ ಚಟ್ನಿ ಥರದ್ದು, ಇದು ಟೊಮೊಟೊ ತೊಕ್ಕು. ಸೊ ನೀವು ಇದ್ರ ಜೊತೆಗೆ ನೆಂಚ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅಥವಾ ಇದಿಲ್ಲ ಅಂತ ಹೇಳಿದ್ರು ನೀವು ಹಾಗೆ ಇದನ್ನು ತಿನ್ಬೋದು. ಇದೇನು ಲೆಫ್ಟ್ ಓವರ್ ಇಡ್ಲಿ ರೆಸಿಪಿನ ನಾನು ನಿಮಗೆ ತೋರಿಸಿದ್ದೀನಲ್ಲ, ಇದನ್ನು ಹಾಗೇನೂ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಖಂಡಿತವಾಗ್ಲೂ ಮನೆಯಲ್ಲಿ ಮಿಸ್ ಮಾಡದೆ ಇದನ್ನು ಮಾಡಿ, ಯಾಕಂದರೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೆ ನೀವು ಇದನ್ನು ಮಾಡಲೇಬೇಕು. ಹಾಗೆ ಇದನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ. ಸೊ ಇದು ಹೇಗಿದೆ ಅಂತಲೂ ಕೂಡ ಹೇಳಿ. ಹಾಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಓಕೆ ಹೇಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಹಾಗಾದರೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಮುಂದಿನ ಒಂದು ಹೊಸದೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.